ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋದ ಲಾಗಲ್ಲಿ ಪಿಕೋ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈ ಲಾಗಲ್ಲಿ ಪಾಲ್ಸ್ ಹೇಗೆ ಹಚ್ಚೋದು ಅಂತ ನೋಡೋಣ. ಮೊದಲು ನಾವು ಸೀರೆನ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ ಸರಿಯಾಗಿ ನೋಡ್ಕೊಂಡು ಹಚ್ಚಬೇಕು. ಆನಂತರ ನಾವು ಸೀರೆನ ಬಿಡಬೇಕಲ್ವ, ಆವಾಗ ಅಳತೆ ಮಾಡೋದಕ್ಕಿಂತ ನಾರ್ಮಲ್ಲಾಗಿ ಈ ಥರ ನಮ್ಮ ಮೊಣಕೈ ವರೆಗೂ ನಾವು ಇದನ್ನ ಇಟ್ಕೊಂಡು ನಾವು ಪಾಲ್ಸ್ನ ಅಟ್ಯಾಚ್ ಮಾಡ್ಬೋದು. ಇದು ತುಂಬ ಬೇಗ ಆಗುತ್ತೆ. ಆಮೇಲೆ ನಾವು ಪಾಲ್ಸ್ನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಅದನ್ನು ಒಂದು 2 ಮಿನಿಟ್ಸ್ ನೀರಲ್ಲಿ ನೆನೆ ಹಾಕಿ ಆಮೇಲೆ ನಾವು ಒಣಗಿಸಿ ಇಸ್ತ್ರಿ ಮಾಡಿನೇ ಹಚ್ಚಬೇಕು. ಇಲ್ಲಾಂದರೆ ಅದು ಸುಕ್ ಆದಂಗೆ ಆಗಿರುತ್ತೆ. ಆಮೇಲೆ ಏರ್ಕೊಂಡು ನಿಲ್ತೆ. ನಾವು ನೀರಾಗ ಹಾಕಿ ನೆನೆಸಿ ಅದನ್ನು ಹಚ್ಚಲಿಲ್ಲ ಅಂದರೆ ಅದು ಏರ್ದಾಗ ಅನಿಸುತ್ತೆ ನಾವೆಲ್ಲ ಅಟ್ಯಾಚ್ ಮಾಡಿಂದ. ಅದಕ್ಕೋಸ್ಕರ ಆಮೇಲೆ ನಾವು ಅಂಚಲ್ಲಿ ಅದನ್ನು ಸ್ವಲ್ಪ ಮಡಚಬೇಕು. ಇಲ್ಲ ಅಂತಂದರೆ ಅದು ಎಳೆಯಾಗಿ ಕಿತ್ಕೊಂಡು ಪಾಲ್ಸ್ ಎಲ್ಲ ಹಾಳಾಗಿ ಹೋಗ್ತೈತಿ. ಅದಕ್ಕೋಸ್ಕರ ನಾವು ಈ ಥರ ಸ್ವಲ್ಪ ಅಂಚಲ್ಲಿ ಮಡ್ಚಿನೇ ಆಮೇಲೆ ಈ ಕಡೆನೂ ಮಡಚಬೇಕು, ಆ ಕಡೆನೂ ಮಡಚಬೇಕು, ಎಂಡಲ್ಲಿ ಕೂಡ ಮಡಚಬೇಕಾಕೈತಿ. ಆಮೇಲೆ ಇದೇ ಥರನೇ ನಾವು ನಾರ್ಮಲ್ ಮಿಷನಲ್ಲಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಜಿಗ್ಜಾಗ್ ಮಿಷನಲ್ಲಿ ಕೂಡ ಹಾಕ್ಬೋದು. ನಾ ಇದನ್ನು ನಾರ್ಮಲ್ ಮಿಷನಲ್ಲೇ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ. ಇದಂತೂ ಬಿಗಿನರ್ಸ್ಗೂ ಅಂತೂ ತುಂಬಾ ಈಸಿ ಆಕೈತಿ. ಯಾಕಂದರೆ ಅವ್ರಿಗೆ ನಾರ್ಮಲ್ ಸ್ಟಿಚಿಂಗ್ ಗೊತ್ತಿರುತ್ತೆ. ಇದೇ ಥರ ನಾವು ಪಾಲ್ಸ್ ತೊಗೊಂಬಂದು ಅಟ್ಯಾಚ್ ಮಾಡಿದರೆ ತುಂಬ ಈಸಿ ಆಕೈತಿ. ಆಮೇಲೆ ಪಾಲ್ಸಲ್ಲಿ ಕೂಡ ಡೈರೆಕ್ಟ್ ಯೂಸ್ ಅಂತ ಬರುತ್ತೆ. ನಾವು ಅದಕ್ಕೆ ನೀರಾಗ ಹಾಕಿ ತೊಳಿಬೇಕು, ಇಸ್ತ್ರಿ ಮಾಡಬೇಕು ಅಂತೇನಿಲ್ಲ. ಡೈರೆಕ್ಟಾಗಿನೂ ಹಚ್ಚೋದು ಇರ್ತವೆ. ಆಮೇಲೆ ನೀರಾಗ ಹಾಕಿ ನೆನೆಸಿ ಸ್ವಲ್ಪ ಇಸ್ತ್ರಿ ಮಾಡಿ ಹಚ್ಚೋವು ಕೂಡ ಇರ್ತವೆ. ನಿಮ್ಮ ಚಾಯ್ಸ್. ನಿಮ್ಗೆ ಯಾವುದು ಅಂಗಡಿಯಲ್ಲಿ ಸಿಗ್ತಾವೋ ಅದನ್ನು ತೊಗೊಂಡು ಬಂದು ನೀವು ಅಟ್ಯಾಚ್ ಮಾಡ್ಬೋದು. ಬಿಗ್ನರ್ಸ್ ಎಲ್ಲ ಈಗ ಇದೇ ಥರ ನಾವು ಮಾಡೋದ್ರಿಂದ ನಮಗೆ ಪೆಡಲ್ ಹಿಡಿತಾನೂ ಸಿಗ್ತೈತಿ. ಯಾಕಂದರೆ ನಾವು ಫಸ್ಟ್ ಬಿಗಿನರ್ಸ್ ಆಗಿರ್ತಾರಲ್ಲ, ಆವಾಗ ಅವ್ರಿಗೆ ಪೆಡಲ್ ತೊಳೆಯೋದಕ್ಕೆ ಮೇಲೆ ತಿರುಗಿಸೋದಕ್ಕೆ ಒಂದಕ್ಕೊಂದು ಸ್ವಲ್ಪ ಹಿಂದೆ ಮುಂದೆ ಹಾಕಿರ್ತಾರೆ. ಆವಾಗ ನಾವು ಇದೇ ಥರನೇ ನಾವು ಮಾಡ್ಕೊತ ಹೋದಾಗೆ ಇದು ಕೂಡ ಪಾಲ್ಸ್ ಕೂಡ ಹಚ್ದಾಗತ್ತೆ, ನಮಗೆ ಪ್ರಾಕ್ಟೀಸ್ ಕೂಡ ಆಕತ್ತೆ. ಅದಕ್ಕೋಸ್ಕರ ನಾವು ಇದೇ ಥರನೇ ಜಾಸ್ತಿನ ನಾವು ಮಾಡ್ತಾ ಹೋಗಬೇಕು. ಇದರಿಂದ ಇವಾಗಂತೂ ಪಾಲ್ಸ್ ಮತ್ತು ಪಿಕೋ ಹಚ್ಚೋದ್ರಿಂದ ಈ ಹಳ್ಳಿ ಕಡೆ ಎಲ್ಲ 70 ರೂಪೀಸ್ ಅದಾವೆ. ಆಮೇಲೆ ಸಿಟಿ ಕಡೆ ಎಷ್ಟು ಅದಾವೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಈ ಥರ ನಾವು ಹಳ್ಳಿ ಕಡೆ ಎಲ್ಲ ನಾವು ಮನೆಯಲ್ಲೇ ಒಂದು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಬೋದು. ಪಿಕೋ ಪಾಲ್ಸ್ ಹಾಕಿ ಕೊಡೋದ್ರಿಂದ ಒಂದು ಏನೋ ಕೈಯಲ್ಲಿ ರೊಕ್ಕ ಅಂತ ಹಾಕವು. ಈ ಥರ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಕೂಡ ಆಕೈತಿ, ನೀವು ಕಾಸು ಕೂಡ ಮಾಡ್ಕೋಬೋದು. ಇದೇ ಥರನೇ ನಾವು ಎರಡು ಕಡೆನೂ ಹಾಕ್ತಾ ಹೋಗಬೇಕು. ಆಮೇಲೆ ಮೇಲ್ಗಡೆ ನಾವು ಹೇಮಿಂಗ್ ಮಾಡ್ಕೊತಿರ್ತಾರೆ. ಹೇಮಿಂಗ್ ಬಂದರೆ ಹೇಮಿಂಗ್ ಮಾಡ್ಕೊಳ್ಳಿ, ಬರದೇ ಹೋದರೆ ಕಲ್ತ್ಕೊಳ್ಳಿ. ಆಮೇಲೆ ಅದನ್ನು ಕೂಡ ಕಲ್ತ್ಕೋಬೇಕು. ಆನಂತರ ಇನ್ನೊಂದೇನೆಂದರೆ, ಈ ಒಂದು ಮಿಷನಲ್ಲಿ ನಾವು 1 ನಂಬರ್ಗೆ ಇಟ್ಕೊಂಡ್ರೆ ಅದು ಸ್ವಲ್ಪ ದೂರನೇ ಹೊಲಿಗೆ ಬೀಳ್ತವೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದೇ ಥರ ನಾವು ದೂರಾಗಿ ಹಾಕ್ತಾ ಹೋದರೆ ಅದು ಒಂಥರ ಹೇಮಿಂಗ್ ಆದಂಗೆ ಅನಿಸ್ತತಿ. ಅದು ಕೂಡ ನೀವು ಟ್ರೈ ಮಾಡಿ. ಹೇಮಿಂಗ್ ಕೂಡ ಕಲ್ತ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಬ್ಲೌಸಲ್ಲಿ ಹೊಲಿಬೇಕಾದ್ರೆ ಹೇಮಿಂಗ್ ಕೂಡ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇದೇ ಥರ ನಾವು ಎಂಡ್ವರೆಗೂ ಮಾಡಿದರೆ ನಮ್ಮ ಪಾಲ್ಸ್ ಕಂಪ್ಲೀಟ್ ಆಕೈತಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಎಲ್ಲರಿಗೂ ಇಷ್ಟ ಆಗೋ ಥರನೇ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇದೆಲ್ಲ ಪಾಲ್ಸ್ ಎಲ್ಲ ಮುಗಿದ್ಮೇಲೆ ನಾವು ಸ್ವಲ್ಪ ಅಲ್ಲಲ್ಲಿ ಎಳೆಯಾಗಿ ದಾರ ಎಲ್ಲ ಬಿಟ್ಟಿರ್ತೀವಲ್ಲ, ಅದನ್ನೆಲ್ಲ ಪೂರ್ತಿಯಾಗಿ ಕಟ್ ಮಾಡಬೇಕು. ಅಂದ್ರೇ ನೀಟಾಗಿ ಕಾಣಿಸುತ್ತೆ. ನೋಡಿ, ಪಾಲ್ಸ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ, ನೀಟಾಗಿ ಕಾಣಿಸುತ್ತೆ. ನಾವು ಇದರಲ್ಲಿ ಸ್ಟಿಚಿಂಗ್ ಮಾಡ್ಬೋದು. ಆಮೇಲೆ ಪಿಕೋ ಮಿಷನಲ್ಲಿ ಕೂಡ ಸ್ಟಿಚಿಂಗ್ ಮಾಡೋದನ್ನು ಇನ್ನೊಮ್ಮೆ ತೋರಿಸ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲೇ ನೀವು ಸ್ಟಿಚ್ ಮಾಡ್ಕೊಂಡು ನೋಡಿ. ಈ ಲಾಗ್ನ ಬಿಗ್ನರ್ಸ್ ಏನಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ಮುಂಬರುವ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ ಕಟ್ಟಿಂಗ್ ನಾನು ಹೇಗೆ ಕಟ್ಟಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ